ಪೇಷಂಟ್ ಕೇಳ್ತಾ ಇದ್ರೆ ಏನಮ್ಮ ಏನು ಕೇಳಿದ್ದೆ ಪ್ರಶ್ನೆನ? ಟ್ಯಾಬ್ಲೆಟ್ಸ್ ಅವಲಿಗೆ ಕಂಟಿನ್ಯೂ ತಗೊಂತಾನೆ ಕಂಟಿನ್ಯೂ ತಗೋಬೇಕಾ ಅಥವಾ ಎಷ್ಟು ತಿಂಗಳು ಅಂತ ತಾನು ಬಿಡಂಗಿಲ್ವ ಅಂತ ಕೇಳಿ. ಕರೆಕ್ಟ್ ಅಮ್ಮ ನೀವು ಕೇಳಿ ನೋಡ್ಬೇಕು. ಕೆಲವು ಕಾಲಿಗೆ ಲಾಂಗ್ ಟರ್ಮ್ ತಗೋಗಿದ್ರು ರುಮ್ಟಾಯ್ಡ್ ಆರ್ಥರೈಟಿಸ್ ಕಾಯಿಲೆ ಅವ್ರಿಗೆ ಸದ್ಯಕ್ಕೆ ರೆಗ್ಯುಲರ್ ತಗೋಬೇಕು. ರಕ್ತದ ಕಾಯಿಲೆ ಕೆಲವು ಕಾಯಿಲೆಗೆ ಎಷ್ಟು ದಿವಸ ಅಂತ ಹೇಳಿ ಈ ಕಾಯಿಲೆ ಹಂಗಲ್ಲ. ಆ ಥರ ಎಷ್ಟೊಂದು ಕಾಯಿಲೆ ಇದೆ ನೋಡ್ರಿ. ಡಯಾಬಿಟಿಸ್ ಇದೆ ಅಲ್ವಾ, ಲೈಫ್ ಲಾಂಗ್ ತೊಗೊತಿರ್ತಾರೆ. ಹೈಪರ್ ಟೆನ್ಷನ್, ಬಿ ಪಿ ತೊಗೊತಿರ್ತಾರೆ, ಥೈರಾಯ್ಡ್ ತೊಗೊತಿರ್ತಾರೆ, ಕೊಲೆಸ್ಟ್ರಾಲ್ ತೊಗೊತಾರೆ, ಕೆಲವು ಹಾರ್ಟ್ ಪ್ರಾಬ್ಲಮ್ ಅಲ್ಲೂ ತೊಗೊತಿರ್ತಾರೆ, ಕಿಡ್ನಿ ಪ್ರಾಬ್ಲಮ್ ಕೆಲವು ಲಾಂಗ್ ಟರ್ಮ್ ತೊಗೊಳಕ್ಕೆ ಹೇಳ್ತಾರೆ. ಸೊ ಕಾಯಿಲೆ ಮೇಲೆ ಡಿಪೆಂಡ್ ಆಗ್ತಮ್ಮ. ಏನು ಪ್ರಾಬ್ಲಮ್ ಅಲ್ಲ, ಏನು ಪ್ರಾಬ್ಲಮ್ ಅಲ್ಲ. ಸ್ಟಡಿ ಮಾಡಿದ ರಿಸ್ಕ್ ವರ್ಸಸ್ ಬೆನಿಫಿಟ್ ರೇಷಿಯೋ ಅಂತ ಇದೆ ಕಣಪ್ಪ. ನೀವು ಮಾತ್ರೆ ತೊಗೊಂಡ್ರೆ ಸಪೋಸ್ ಈಗ ನೀವು ಕುತ್ಕೊಂಡೋ ಚೇರ್ ಮೇಲೆ 90 ಮುಳ್ಳಿದೆ, ಇನ್ನೊಂದು ಪಕ್ಕದ ಚೇರ್ 10 ಮುಳ್ಳಿದೆ, ಯಾವ್ದ್ರಲ್ಲಿ ಕುತ್ಕೋತೀರಾ? 10 ಮುಳ್ಳೆ ಸೆಲೆಕ್ಟ್ ಮಾಡಬೇಕು. ಇಲ್ಲ ಅಂದ್ರೆ 90 ಮೇಲೆ ಕುತ್ಕೋಬೇಕಲ್ಲ. ಮಾತ್ರೆ ತೊಗೊಂಡ್ರೆ ಸ್ವಲ್ಪ ಎಫೆಕ್ಟ್ಸ್ ಇಲ್ಲ ಅಂತಲ್ಲ, ತೊಗೊಳ್ದಾರೆ ಇನ್ನೊಂದು 90 ಎಫೆಕ್ಟ್ಸ್ ಆಗುತ್ತೆ. ಹಂಗಾಗಿ ಕಡಿಮೆ ರಿಸ್ಕ್ ಇರೋದನ್ನ ರಿಸ್ಕ್ ವರ್ಸಸ್ ಬೆನಿಫಿಟ್. ರಿಸ್ಕ್ ಕಡಿಮೆ ಇದೆ, ಬೆನಿಫಿಟ್ ಜಾಸ್ತಿ ಇದೆ. ರಿಸ್ಕ್ ಆದ್ರೂ ತೊಗೋಬೇಕು. ತೊಗೊಳ್ಳಿಲ್ಲ ಅದ್ರ 10-20 ತೊಂದರೆ ಆಗ್ಬಿಡುತ್ತೆ. ಅದೇ ತಗೊಂಡಿದ್ದು ಎಲ್ಲ ಸ್ಟಡಿ ಮಾಡಿದ್ದಾರೆ. ಅವೆಲ್ಲ ಸ್ಟಡಿ ಮಾಡಿ ಟ್ರೀಟ್ಮೆಂಟ್ ಬರೋದು. ಹಂಗಾಗಿ ಎದುರ್ಕೋಬೇಡಿ, ಕರೆಕ್ಟಾಗಿ ಮಾತ್ರೆಗಳು ತೊಗೊಳ್ಳಿ. ಲಾಂಗ್ ಟರ್ಮ್ ಮಾತ್ರ ಲಾಂಗ್ ಟರ್ಮ್ ತೊಗೋಬೇಕು. ಕಾಯಿಲೆ ಇರೋದಂಗೆ ಕಾಯಿಲೆ ಮೇಲೆ ಡಿಪೆಂಡ್ ಆಗುತ್ತೆ. ಸ್ವಲ್ಪ ಕಮ್ಮಿ ಆಗುತ್ತೆ ಅಂದ್ರಲ್ಲ, ಕಡಿಮೆ ಆಗುತ್ತೆ ಆದ್ರೂ ಕಂಟಿನ್ಯೂ ಮಾಡಬೇಕು. ನಾನು ಡೋಸೇಜ್ ನೋಡಿ ಹೇಳ್ತೀನಿ, ಅದ್ರಾಗೆಲ್ಲ ತೊಗೊಳ್ಳಿ ಆಯ್ತಾ.